ನಮ್ಮ ಪತಿಯವರ ಸಾವು ಅನ್ಯಾಯ. ಮಾಡದೇ ಇರೋ ತಪ್ಪಿಗೆ ನಮ್ಮ ಪತಿಯವರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ನಾವು ಸಾರ್ವಜನಿಕರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳೋವಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನಮ್ಮನ್ನು ದೂಡಿದೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸುಮಾರು 2-3 ತಿಂಗಳ ಕಾಲ ICUನಲ್ಲಿ ಇದ್ದಾಗ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದೀರಿ. ನಾವು ದುಡ್ಡು ಹೊಡೆಯೋದೇ ಆಗಿದ್ದರೆ 2 ವರ್ಷ ಬೇಕಾಗಿತ್ತ ನಮಗೆ ಆ ಸಾಲ ತೀರ್ಸೋಕ್ಕೆ. ಇದುವರೆಗೂ ನಮ್ಮ ಕೈಲಿ ಸಾಲ ತೀರ್ಸೋಕ್ಕಾಗಿಲ್ಲ. ಆ ಸಾಲನ ತೀರ್ಸೋಕ್ಕೋಸ್ಕರ ನಮ್ಮ ಮಕ್ಕಳು ಕೂಡ ಇವತ್ತು ಕ್ಯಾಶುಯಲ್ ಆಗಿ ಕೆಲಸ ಮಾಡೋ ಅಂಥ ಪರಿಸ್ಥಿತಿಗೆ ಬಂದಿದ್ದೀರಿ. ನಾವು ಹಿಂದೆ ಅವರು ಕೆಲಸ ಮಾಡ್ತಾ ಇದ್ದಂಥ ಭದ್ರಾವತಿಯ ಒಂದು ಕಾರ್ಖಾನೆಯಲ್ಲಿ ಅವ್ರಿಗೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಕೌಂಟ್ಸಲ್ಲಿ. ಅದೇ ರೀತಿ ಹೈಕೋರ್ಟಿನ ನಾಗಮೋಹನ್ ದಾಸ್ ಅವರು ಕೂಡ ನಿಷ್ಠಾವಂತ ಅಧಿಕಾರಿ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಇನ್ನೂ ಮೀನಾ ವೇಷ. ಎಲ್ಲಿ 1 ವರ್ಷದ ಸಾಧನೆ 180 ಕೋಟಿ ಹಣ, ದಲಿತರ ಹಣ ಗುಳುಂ ಅಂತ ಹೇಳಿ ಮಾಧ್ಯಮದಲ್ಲಿ ಜನಗಳ ಮುಂದೆ ಬರುತ್ತೋ ಅಂತ ಭಯದಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಳೋಕ್ಕೆ ಹಿಂದೇಟನ್ನು ಹಾಕ್ತಾಯಿದ್ದಾರೆ. ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲ, ಬ್ರಹ್ಮಾಂಡವಾದಂಥ ಒಂದು ಲೂಟಿಯ ಹಗರಣ. ಈ ದುಡ್ಡು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್, ರಾಜ್ಯದ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರು. 187 ಕೋಟಿ ಅವ್ಯವಹಾರ ಆಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಬದುಕಿದೆಯಾ ಸತ್ತಿದೆಯಾ? ಅವ್ರಿಗೆ ಗೊತ್ತಾಗಬೇಕಲ್ಲ. ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಎಲ್ಲ ಅಧಿಕಾರಿಯ ಮೇಲೆ ಹಿಡಿತಾನೆ ಇಲ್ವ? ಹಂಗಾರೆ ಅಧಿಕಾರಿಗಳ ಮೇಲೆ ಹಿಡಿತಾನೆ ಇಲ್ಲ. ಯಾರು ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ ಮಾಡೋ ಅಂಥ ಒಂದು ಆದೇಶವನ್ನೇನಾನು ಕೊಟ್ಟಿದ್ದೀರಾ ನೀವು? ಸರ್ಕಾರದ ಹಣ ಯಾವ ಖಾತೆಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಏನಾನ ಆದೇಶ ಕೊಟ್ಟಿದ್ದಾರೆ, ಮೌಖಿಕ ಆದೇಶ. ನೀವು ಇಷ್ಟು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರ ಅಡಿಯಲ್ಲಿ ನಡೆದಿರೋವಂಥದ್ದು. ಅದರಿಂದ ಇದು ನನಗನ್ಸ್ತತೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿವರೆಗೂ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದನೆಯನ್ನು ಮಾಡ್ತಾಯಿದ್ದೀರಿ. ಇಲ್ಲಾಂದರೆ ಇಷ್ಟೊಂದು ಕೋಟಿ ಹಗರಣ ಹೆಂಗಾಗ್ತಾಯಿತ್ತು? ಯಾಕೆ ಕರ್ನಾಟಕದಲ್ಲಿ ಯಾವುದು ಬ್ಯಾಂಕ್ ಇರಲಿಲ್ವ ಟ್ರಾನ್ಸ್ಫರ್ ಮಾಡೋಕ್ಕೆ? ಕರ್ನಾಟಕದ IT ಕಂಪನಿಗಳು ನಿಮ್ಮ ಬೇನಾಮಿ ಹಣವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಯಾರು ಒಪ್ಪಿಲ್ವ ನಿಮಗೆ? ಆಂಧ್ರದ ಜುಬ್ಲಿ ಹಿಲ್ಸ್ ಅದು ಫೇಮಸ್. ಅದು ಆ ಬಡಾವಣೆನೇ ಫೇಮಸ್. ಜುಬ್ಲಿ ಹಿಲ್ಸ್ ಅಂದರೆ ಎಲ್ಲ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರೋದು, ಮಹಾನ್ ವ್ಯಕ್ತಿಗಳು. ಅಂಥ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು 9 ಆ ಥರದ ಒಂದು IT ಕಂಪನಿಗಳು, 9 IT ಕಂಪ್ನಿಗಳು. ಅಲ್ಲ ರೀ, ದಲಿತರ ಹಣನ IT ಕಂಪ್ನಿಗಳಿಗೆ ಹೆಂಗೆ ಟ್ರಾನ್ಸ್ಫರ್ ಆಗ್ತದೆ? ಓಕೆ ಆಯಿತು, ನೀವೇನೋ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ. ದಲಿತರ ಹಣನ ಅದು ಕೊಡೋಕ್ಕೆ ಏನು ಕಿಟ್ಟಿದ್ದು? ದಲಿತರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕ್ಕೋಸ್ಕರ, ದಲಿತರು ವ್ಯಾಪಾರ ಮಾಡಿದ್ರೆ ಅವರಿಗೆ ಹಣ ಕೊಡಬೇಕು, ದಲಿತರ ಮನೆ ಕಟ್ಟೋದಕ್ಕೋಸ್ಕರ ವೃದ್ಧಿಗೋಸ್ಕರ ಇಟ್ಟಿದ್ದು, ಅದು ಅವರ ಶ್ರೇಯಸ್ಗೋಸ್ಕರ ಇಟ್ಟಿದ್ದು STಗಳಿಗೆ. ಇಂಥ ಹಣವನ್ನೇ ಲೂಟಿ ಹೊಡಿತೀರಾ ನೀವು ಕಾಂಗ್ರೆಸ್ ಅವರು ಅಂದರೆ ಇನ್ನೆಷ್ಟು ಚಂಡಾಳರು ಇರ್ಬೇಕು ನೀವು, ಎಷ್ಟು ಚಂಡಾಳರು ನೀವು.